ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿವ್ಯಾ ಫ್ಯಾಮಿಲಿ ವ್ಲಾಗ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ಸಾರಿ ಫ್ರೆಂಡ್ಸ್, ಈ ವ್ಲಾಗ್ನ ಹಾಕೋದಕ್ಕೆ ನಾನು ತುಂಬ ಡಿಲೇ ಮಾಡಿದೆ. ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಸೊ ಅದಕ್ಕೋಸ್ಕರ ಈ ವ್ಲಾಗ್ನ ಹಾಕಬೇಕಾಗಿದ್ದು ನಾನು ಫೆಬ್ರವರಿಲಿ. ಸೊ ಇವಾಗ ಹಾಕ್ತಾಯಿದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸಿ. ಹಾಗೆ ಫ್ರೆಂಡ್ಸ್, ನಮ್ಮ ಮನೆಯವರು ಶಬರಿಮಲೆಗೆ ಹೋಗ್ತಾಯಿದ್ರು. ಸೊ ಆ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸೊ ಏನೋ ಪ್ರಾಬ್ಲಮ್ ಆಗಿದ್ದರಿಂದ ನಾನು ವೀಡಿಯೋನ ಎಡಿಟ್ ಮಾಡಿ ಹಾಕೋದಕ್ಕಾಗಿಲ್ಲ. ಆ ವೀಡಿಯೋನ ಇವಾಗ ಹಾಕ್ತಾಯಿದ್ದೀನಿ, ದಯವಿಟ್ಟು ನೋಡಿ ಎಂಜಾಯ್ ಮಾಡಿ. ಓಕೆ, ಇವರೆಲ್ಲ ರೆಡಿಯಾಗಿ ಇನ್ನೇನು ಹೊರಟಿದ್ದಾರೆ ಶಬರಿಮಲೆಗೆ. ಅಂದರೆ ಈಗ ದೇವಸ್ಥಾನದಿಂದ ಹೊರಡಬೇಕು ಅವರು. ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸಿ ಮನೆ ಬಿಡಬೇಕು ಅಂತ ಹೇಳ್ತಾರಲ್ಲ, ಸೊ ಮನೆ ಬಿಡ್ತಾರೆ ಇವಾಗ. ಸೊ ನಾನು ಮನೇಲಿ ಆಲ್ರೆಡಿ ಎಲ್ಲ ಬೆಳಗ್ಗೆನೇ ಇದೆಲ್ಲ ರೆಡಿ ಮಾಡಿಟ್ಟಿದ್ದೀನಿ, ದೇವ್ರ ಪೂಜೆಗಾಗಿರ್ಬೋದು. ಮತ್ತು ಅವರು ಇವಾಗ ಮನೆಯಿಂದನೇ ಪೂಜೆ ಮಾಡಿಬಿಟ್ಟು ಹೋಗೋದ್ರಿಂದ ಎಲ್ಲ ಕೂಡ ಮನೇಲೇ ರೆಡಿ ಮಾಡಿದ್ದೀನಿ. ಇನ್ನೇನು ಜಸ್ಟು ಅವ್ರು ಕೂಡ ಅವ್ರ ಫ್ರೆಂಡ್ಸು ಕೂಡ ಬಂದು ಅವ್ರನ್ನ ಪಿಕಪ್ ಮಾಡ್ಕೊತಾರೆ, ಅಂದರೆ ಕರ್ಕೊಂಡು ಹೋಗ್ತಾರೆ ಮನೇಲಿ ಪೂಜೆ ಮಾಡಿ. ಸೊ ಅದಕ್ಕಿಂತ ಮುಂಚೆ ನಾನು ಪೂಜೆ ಮಾಡೋಣ ಅಂತ ಹೇಳಿ ಕೂತ್ಕೊಂಡು ನಾನು ಕೂಡ ಪೂಜೆನ ಮುಗಿಸ್ಕೊತಾ ಇದ್ದೀನಿ. ಅಂದರೆ ಮಾಮೂಲಿ ಬಂದು ದೀಪ ಮತ್ತು ಅಂದರೆ ಅವ್ರು ಹೋಗೋ ಟೈಮಲ್ಲಿ ದೊಡ್ಡದೊಂದು ದೀಪ, ಮಣ್ಣಿನ ದೀಪ ಇಟ್ಟು ಬಾಳೆ ಎಲೆ ಅದ್ರ ಮೇಲೆ ಅಕ್ಕಿ ಮೇಲೆ ಮಣ್ಣಿನ ದೀಪ ಇಟ್ಟು ಎಣ್ಣೆ ಹಾಕಿ ಅವ್ರು ಬರೋವರೆಗೂ ಉರಿಸ್ಬೇಕು. ಸೊ ಆ ದೀಪನ ಇವಾಗ ಅವ್ರು ಹಸ್ಬಿಟ್ಟು ಹೋದರೆ ಅವ್ರು ಬರೋವರೆಗೂ ಉರಿತಾನೇ ಇರಬೇಕು. ಓಕೆ, ಪೂಜೆ ಎಲ್ಲ ನಾನು ಮುಗಿಸ್ಕೊಂಡು ಇನ್ನೊಂದು 10 ನಿಮಿಷ ಅಂದಂಗೆ ಕೂಡ ಅವ್ರು ಬರ್ತಾರೆ. ಓಕೆ ಫ್ರೆಂಡ್ಸ್, ಕೊನೆಗೂ ಶಿವು ಫ್ರೆಂಡ್ಸ್ ಬಂದರು. ಅವರು ಕೂಡ ಎಲ್ಲ ಮಾಲೆ ಹಾಕ್ಕೊಂಡಿದ್ದಾರೆ ಸ್ವಾಮಿಗಳು. ಹಾಗೆಯೇ ನಮ್ಮ ಶಿವ ಸ್ವಾಮಿಗಳು ಪೂಜೆ ಮಾಡ್ತಾಯಿದ್ದಾರೆ ದೇವ್ರ ಮನೇಲಿ. ಪೂಜೆ ಮಾಡಿದ ತಕ್ಷಣ 18 ಮೆಟ್ಲು ಥರನೇ ಇಲ್ಲೂ ಕೂಡ 18 ಕರ್ಪೂರನ ಹಚ್ತಾರೆ. ಅಂದರೆ ಬಾಳೆಹಣ್ಣನ್ನ ಪೀಸ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಆ ಪೀಸ್ ಮೇಲೆ 18 ಕರ್ಪೂರಗಳನ್ನ ಇಟ್ಕೊಂಡು ಹಾಗೆ ಪೂಜೆ ಮಾಡಿಸಿ ಕೊನೆಗೆ ಮನೆ ಬಿಡಿಸ್ತಾರೆ. ಸೊ ಈ ಪೂಜೆ ಎಲ್ಲ ಆದಮೇಲೆ ದೇವಸ್ಥಾನಕ್ಕೆ ಹೊರಡ್ತೀವಿ. ಅಲ್ಲಿ ದೊಡ್ಡ ಪೂಜೆ ಎಲ್ಲ ಆಗಿ, ಅಂದರೆ ಇರುಮುಡಿ ಎಲ್ಲ ಕಟ್ಟೋದೆಲ್ಲ ಇರುತ್ತಲ್ಲ, ಅಲ್ಲಿ ಇರುಮುಡಿ ಕಟ್ಕೊಂಡು ಹೊರಡ್ತಾರೆ. ಸೊ ಬನ್ನಿ ನೋಡೋಣ. ಸ್ವಾಮಿ ಅಯ್ಯಪ್ಪ ಸ್ವಾಮಿಯಪ್ಪ ಅಂದೇವಪ್ಪ ಕಾಪಾಡಪ್ಪ ರಕ್ಷಿಸಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿದಿಂದ ಗತೋಂತು ಅಯ್ಯಪ್ಪದಿಂದ ಗತೋಂತು ಭಗವಾನೇ ಭಗವತಿಯೇ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿದಿಂದ ಗತೋಂತು ಅಯ್ಯಪ್ಪದಿಂದ ಗತೋಂತು ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯಪ್ಪ ಕಾಪಾಡಪ್ಪ ರಕ್ಷಿಸಪ್ಪ ಬಂದು ಬಿಡಪ್ಪ ಕಾಪಾಡಪ್ಪ ಸ್ವಾಮಿಯೇ ಓಂ ಸ್ವಾಮಿಯೇ ಓಂ ಸ್ವಾಮಿಯೇ ನಾನು ಶರ್ಟ್ ಇಸ್ಕೋ ಸ್ವಾಮಿಗಳೇ, ನನ್ನ ಫೋನ್ ಇಸ್ಕೊಳ್ಳಿ.
ಇವಾಗ ಅವರೆಲ್ಲ ಹೊರಟ್ರು. ಅವ್ರ ಹಿಂದೆನೇ ನಾವು ಕೂಡ ಹೊರಟ್ವಿ ದೇವಸ್ಥಾನಕ್ಕೆ. ಇಲ್ಲಿ ಚಾಮುಂಡಿ ಪಾದ ಅಂತಾರಲ್ಲ, ಸೊ ಅಲ್ಲೇ ಕೆಳಗಡೆ ದೇವಸ್ಥಾನ. ಅಲ್ಲಿ ಮೆಟ್ಲ ಹತ್ರನೇ ದೇವಸ್ಥಾನ. ಅಲ್ಲಿ ಹೋಗ್ಬಿಟ್ಟು ಇವಾಗ ಇರುಮುಡಿ ಕಟ್ಟೋದೆಲ್ಲ ಇರುತ್ತೆ. ಇರುಮುಡಿ ಎಲ್ಲ ಕಟ್ಟಾದ್ಮೇಲೆ ಅವ್ರನ್ನ ಕಳಿಸ್ಬಿಟ್ಟು ನಾವು ಮನೆಗೆ ಬರ್ತೀವಿ. ಇನ್ನೇನು ಆನ್ ದ ವೇ ಬಂದ್ವಿ. ಕೊನೆಗೂ ರೀಚ್ ಆದ್ವಿ ದೇವಸ್ಥಾನದ ಹತ್ರ ರೀಚ್ ಆಗಿಬಿಟ್ಟು ಇವಾಗ ಒಳಗಡೆ ಹೋಗ್ತಾ ಇದ್ವಿ. ಲಗೇಜ್ ಎಲ್ಲ ಅವ್ರದ್ದು ಲಗೇಜ್ ಎಲ್ಲ ಎತ್ಕೊಂಡು ನಾನು ಮತ್ತು ನನ್ನ ತಮ್ಮ, ನಮ್ಮಮ್ಮ, ನಮ್ಮ ಪಾಪು ಇವಾಗ ಹೊರಡ್ತಾ ಇದ್ದೀವಿ. ಅಲ್ಲಿ ಹೋಗಿ ಎಲ್ಲ ಹುಡ್ಕೋದಕ್ಕೆ ನಾನು ಇನ್ನೂ ಬಂದಿಲ್ವಲ್ಲ ಅವರು ಅಂತ ಎಲ್ಲರೂ ಫ್ರೆಂಡ್ಸ್ಗಳನ್ನೆಲ್ಲ ಮನೆ ಬಿಡಿಸ್ಬಿಟ್ಟು ಬರೋದು ಲೇಟ್ ಆಗಿತ್ತು ಅಂತ ಅನಿಸುತ್ತೆ. ಸೊ ನಾವು ಅಲ್ಲೋಗಿ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಕೂತ್ಕೊಂಡು ವೆಯ್ಟ್ ಮಾಡ್ತಾ ಕರೆಕ್ಟಾಗಿ ಬಂದರು. ಅಂದರೆ ಅವ್ರು ಪೂಜೆ ಮಾಡೋ ಜಾಗದಲ್ಲೇ ಇನ್ನೊಬ್ಬರು ಬೇರೆಯವ್ರು ಕೂತ್ಕೊಂಡು ಸ್ವಾಮಿಗಳು ಪೂಜೆ ಮಾಡ್ತಾಯಿದ್ರು, ಇರುಮುಡಿ ಕಟ್ಟಿಸ್ಕೊತಾಯಿದ್ರು. ಸೊ ಅವ್ರದ್ದೆಲ್ಲ ಮುಗಿದ್ಮೇಲೆ ಇವ್ರದ್ದು ಇರುಮುಡಿ ಎಲ್ಲ ಸ್ಟಾರ್ಟ್ ಆಗಬೇಕಾಗಿತ್ತು. ತುಂಬ ಲೇಟ್ ಆಗಿತ್ತು. ಇವಾಗ ಇನ್ನೇನು ಇರುಮುಡಿ ಕಟ್ಕೊಳ್ಳೋದಕ್ಕೆ ಅಂತ ಎಲ್ಲ ಕೂತ್ಕೊತಾರೆ. ಸ್ಟಾರ್ಟ್ ಆಗಿದೆ ಆಲ್ರೆಡಿ ಇರುಮುಡಿ ಕಟ್ಕೊಳ್ಳೋದಕ್ಕೆಲ್ಲ. ಅವರು ಕೂಡ ಬಿಳಿ ಬಟ್ಟೆನೆಲ್ಲ ಕಟ್ಕೊತಾರೆ ತಲೆಗೆ. ಕಟ್ಕೊಂಡು ಇನ್ನೇನು ಅವ್ರಿಗೂ ಕೂಡ ಇರುಮುಡಿ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಗುರುಸ್ವಾಮಿಗಳು ಅಂತ ಇರ್ತಾರೆ ಅವರು. ಸೊ ಈಗ ಫೈನಲಿ ಬಂದು ಗುರುಸ್ವಾಮಿಗಳು ಅಂತ ಇರ್ತಾರಲ್ಲ, ಅವರು ಇವಾಗ ಇರುಮುಡಿ ಕಟ್ಸ್ಕೊತಾ ಇದ್ದಾರೆ. ಇರುಮುಡಿ ಎಲ್ಲ ಕಟ್ಸ್ಕೊಂಡಾದ್ಮೇಲೆ ದೇವಸ್ಥಾನ ಎಲ್ಲ ರೌಂಡ್ ಹಾಕಿ ಮಹಾಮಂಗಳಾರತಿ ಮಾಡಿಕೊಂಡು ಅವರು ಕೂಡ ಇನ್ನೇನು ಹೊರಡ್ತಾರೆ. ಇವಾಗ ಫೈನಲಿ ಈಗ ಇರುಮುಡಿ ಎಲ್ಲ ಕಟ್ಟಿಸ್ಕೊಂಡಾಯಿತು ಎಲ್ಲರೂ ಕೂಡ. ಆದಮೇಲೆ ಅವ್ರವ್ರ ಹೆಸರಲ್ಲಿ ಇರುಮುಡಿನ ಅವ್ರ ಹೆಸರಲ್ಲಿ ಇರುತ್ತಲ್ಲ ಚೀಟಿ ಬರೆದು ಅದ್ರ ಮೇಲೆ ಸೊ ನೋಡಿ ಇವಾಗ ಎಲ್ಲರೂ ಕೂಡ ದೇವಸ್ಥಾನ ರೌಂಡ್ ಹಾಕೋದಕ್ಕೆ ನಿಂತಿದ್ದಾರೆ. ಎಲ್ಲರೂ ಕೂಡ ಇನ್ನೇನು ಹೊರಟರು. ಒಂದು ಸುತ್ತ ಎಲ್ಲರೂ ಕೂಡ ದೇವರನ್ನ ನೆನೆಸ್ಕೊಂಡು ಒಳ್ಳೇದಾಗಲಿ ಅಂತ ಅಂದ್ಕೊಂಡು ಹೊರಡ್ತಾರೆ ಇವಾಗ.
ನಮ್ಮ ಶಿವಗಂತೂ ಅಯ್ಯಪ್ಪ ಸ್ವಾಮಿಗೆ ಹೋಗೋದೇ ತುಂಬ ಖುಷಿ ಅವ್ರಿಗೆ. ಯಾವುದೋ ಮಾಮೂಲಿ ಇವಾಗ ಹೋದ ವರ್ಷ ಫ್ರೆಂಡ್ ಅವ್ರ ಅಪ್ಪ ತೀರೋಗಿದ್ರು ಅಂತ ಹೋಗಿರಲಿಲ್ಲ. ಒಟ್ಟಿನಲ್ಲಿ ಪ್ರತಿ ವರ್ಷ ಹೋಗೋದಕ್ಕೂ ತುಂಬ ಖುಷಿ ಅವ್ರಿಗೆ. ಆ ದೇವ್ರ ಮೇಲೆ ತುಂಬ ಭಕ್ತಿ ಅವ್ರಿಗೆ. ಹೋಗ್ತಾರೆ ಎಷ್ಟೇ ಕಷ್ಟ ಆದರೂ ಕೂಡ. ತುಂಬ ಇಷ್ಟ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಪ್ರಿಪ್ರೇಷನ್ 1 ತಿಂಗಳು ಮುಂಚೆನೇ ಪ್ರಿಪ್ರೇಷನ್ ನಡೆದ್ಬಿಡುತ್ತೆ ನಮ್ಮ ಮನೆಯವ್ರದ್ದು. ನೋಡಿ ಇವಾಗ ಒಂದು ರೌಂಡ್ ಹಾಕೊಂಡು ಬರ್ತಾರೆ ದೇವಸ್ಥಾನನ. ಅಂದರೆ ಭಕ್ತಿಯಿಂದ ಒಂದು ಸುತ್ತಬಿಟ್ಟು ಹಾಗೆಯೇ ಅವರು ಹೊರಡುವಂಥ ಗಾಡಿ ಹತ್ರಕ್ಕೆ ಬರ್ತಾರೆ. ಇವಾಗ ಮನೆಗೆ ಹೊರಟಿದ್ದೀವಿ. ನಾನು, ನಮ್ಮ ಮಮ್ಮಿ, ನಮ್ಮ ಪಾಪು, ನನ್ನ ತಮ್ಮ. ಗಿಂಜು ಬಿಡುತ್ತೀನೋ ಏನು ಕೆಂಚ ಇಲ್ಲಿ ನೋಡಿ ನಾಚ್ಕೊತವನೆ ನನ್ನ ತಮ್ಮ. ಆಮೇಲೆ ತುಂಬ ಸೆಕೆ ಇತ್ತು, ಬಾಯಿ ಫುಲ್ಲು ಒಣಗೋಗ್ಬಿಟ್ಟಿತ್ತು. ಸೊ ಎಳ್ನೀರು ಕುಡಿಯೋಣ ಅಂತ ಅಂದ್ಬಿಟ್ಟು ಅರ್ಧ ದಾರಿಗೆ ನಿಲ್ಲಿಸಿದ್ವಿ. ನಮ್ಮ ಪಾಪು ಅಂತೂ ಮಲ್ಕೊಂಬಿಟ್ಲು ಅಲ್ಲೇ. ಸೊ ನಾವು ಎಳ್ನೀರು ಕುಟ್ಕೊಂಡು ಇನ್ನೇನು ಮನೆಗೆ ಹೊರಡ್ತೀವಿ. ನೀನೇ ವಿಡಿಯೋ ತೆಗಿತೀನಿ ಅಂತ ಸೊ ಪಾಪು ಮಲ್ಕೊಂಬಿಟ್ಟಿದ್ದಾಳೆ. ಬಂದ ತಕ್ಷಣ ಮಲ್ಕೊಬಿಟ್ಲು. ಅವಳಿಗೆ ನಿದ್ದೆ ಸಾಕಾಗಿಲ್ಲ. ಬೆಳಗ್ಗೆನೇ ಬೇಗ ಎದ್ದಿದ್ಲು. ಸೊ ಮನೆಗೆ ಬಂದು ಅಮ್ಮ ಸ್ಯಾರಿ ತೊಗೊಂಬಂದಿದ್ರು ನನಗೆ ಅಂತ ನೋಡ್ತಾ ಇದ್ದೆ ನಾನು ಅದನ್ನು. ಸೊ ಈ ಸ್ಯಾರಿನ ಆಲ್ರೆಡಿ ನಾನು ಉಟ್ಕೊಂಡ್ಬಿಟ್ಟಿದ್ದೀನಿ ನಮ್ಮ ನಾದಿನಿ ಮದುವೆಗೆ. ನಾನು ವ್ಲಾಗ್ ಇವಾಗ ಆಗ್ತಾ ಇರೋದ್ರಿಂದ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಅಂತ ಅನಿಸುತ್ತೆ. ಸೊ ಅದು ಸ್ಯಾರಿನ ತೆಗ್ದೆಲ್ಲ ನೋಡ್ತಾ ಇದ್ದೆ. ನಂಗೆ ಕಲರೆಲ್ಲ ಇಷ್ಟ ಆಯಿತು ಅಂತ ಎಲ್ಲ ಹೇಳ್ಬಿಟ್ಟು ನಮ್ಮ ಅಮ್ಮನ ಕೇಳ್ಬಿಟ್ಟು ಸ್ಯಾರಿ ನೋಡ್ತಾ ಇದ್ದೋ. ಹಾಗೆ ನನ್ನ ತಮ್ಮ ಎಲ್ಲ ಇದನ್ನೆಲ್ಲ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ ಮನೇಲೇ. ಸೊ ಅಮ್ಮಂಗೆ ಹೇಳ್ತಾಯಿದ್ದೆ, ಅಮ್ಮ ನನಗೆ ತಿಂಡಿ ಎಲ್ಲ ಮಾಡಿಕೊಟ್ಬಿಟ್ಟು ಹೋಗು, ಕರ್ಜಿಕಾಯಿ ಮತ್ತು ರವೆ ಉಂಡೆ, ಡೈಮಂಡ್ ಕಟ್ಸ್ ಅಂತ ಬರುತ್ತೆ, ಅದನ್ನೆಲ್ಲ ಮಾಡಿಕೊಟ್ಬಿಟ್ಟು ಹೋಗು ಅಂತ ಹೇಳ್ತಾಯಿದ್ದೆ. ನಾನು ಕೂಡ ಸೀರೆ ಎಲ್ಲ ನೀಟಾಗೆಲ್ಲ ಮಡ್ಚಿಕ್ಬಿಟ್ಟು ನಾನು ನನ್ನ ತಮ್ಮ ಇಬ್ಬರೂ ಹರಟೆ ಹೊಡಿತಾ ಇದ್ವಿ. ಹರಟೆ ಹೊಡಿಯೋದಿರಲಿ, ನನ್ನ ತಮ್ಮ ಫುಲ್ಲು ನಾಚಿಕೆ ಅವನಿಗೆ. ಅದಕ್ಕೆ ಸ್ಯಾರಿದು ಇದಿರುತ್ತಲ್ವ ಅದನ್ನೆಲ್ಲ ತೊಗೊಂಡು ಮುಖ ಮುಚ್ಕೊತಿದ್ದಾನೆ. ಸೊ ನಾನು ಫೈನಲಿ ಇವಾಗ ಸ್ಯಾರಿ ಎಲ್ಲ ಮಡಚಿಟ್ಬಿಟ್ಟು ನಾನು ಕೂಡ ಸ್ವಲ್ಪ ರೆಸ್ಟ್ ತೊಗೋಬೇಕು. ಬೆಳಗ್ಗೆ ನಾನು ಕೂಡ ಅಂದರೆ ಇವಾಗೆಲ್ಲ ದೇವ್ರ ಕಾರ್ಯ ಅಂತ ಹೇಳಿದ್ರೆ ಮನೆ ಕೆಲಸ ಎಲ್ಲ ತುಂಬ ಇರುತ್ತಲ್ಲ. ಸೊ ಒಂದು ವಾರದಿಂದ ನನಗೂ ತುಂಬ ಮನೆ ಕೆಲಸ ಮಾಡಿ ಮೈಕೆಲ್ಲ ನೋವಿತ್ತು. ಅದಾದಮೇಲೆ ಅಮ್ಮ ಕೂಡ ಬಂದಿದ್ರಲ್ವ, ಅವ್ರ ಜೊತೆ ಎಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಸ್ಯಾರಿ ಎಷ್ಟು ಏನು ಅಂತ ಕೇಳಿಕೊಂಡು ನನ್ನ ತಮ್ಮನ ಜೊತೆ ಅವನು ಕೂಡ ಅಪರೂಪಕ್ಕೆ ಬಂದಿದ್ದ. ಅವನು ಕೂಡ ಎಲ್ಲ ಅವನು ಎಲ್ಲ ರೇಗಿಸ್ಕೊಂಡು ಕಾಲ ಕಳೆದೆ. ಚೆನ್ನಾಗಿತ್ತು ಇವತ್ತಿನ ದಿವಸ ನನಗೆ. ಆಮೇಲೆ ನಮ್ಮಮ್ಮ ಏನು ಗೊತ್ತಾ, ಕಡಿಮೆ ಇವಾಗ 300-250 ಸ್ಯಾರಿ ಇರುತ್ತಲ್ಲ ಅಮೌಂಟು, ಆ ಸ್ಯಾರಿಗೆಲ್ಲ ಬ್ಲೌಸ್ ಪೀಸ್ ಎಲ್ಲ ಜಾಸ್ತಿ ಕೊಟ್ಟಿರಲ್ಲ, ಕಡಿಮೆ ಕೊಟ್ಟಿರ್ತಾರೆ ಅಂದ್ಬಿಟ್ಟು ಹೇಳ್ತಾಯಿದ್ರು. ಸೊ ಅದನ್ನು ನಾನೆಲ್ಲ ನೋಡಿಕೊಂಡು ನಗ್ತಾಯಿದ್ದೆ. ನಮ್ಮಮ್ಮ ಇದನ್ನೆಲ್ಲ ಕಂಡುಹಿಡ್ದವ್ರೆ, ನಮಗೆ ಗೊತ್ತಿರಲಿಲ್ವಲ್ಲ ಅಂತ. ಅದನ್ನು ನಾನು ನೋಡ್ತಾಯಿದ್ದೆ. ಹೌದಾ ಎಲ್ಲಮ್ಮ ತೋರಿಸು ಹೇಗೆ ಅಂತ. ಅದನ್ನು ನಮ್ಮಮ್ಮ ತೋರಿಸ್ತಾಯಿದ್ರು ನನಗೆ, ನೋಡು ಸ್ಯಾರಿಗೆ 250. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.